ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನು ನಿಮಗೆ ಇದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ಲಂಚಿಂದ. ಸೊ ಇದು ಆಗಿರೋದು ನಂದು ವೀಕ್ ಆಫ್ ಇರೋ ದಿವಸ. ನಾನು ಎಲ್ಲ ಕೆಲಸವನ್ನು ಕೂಡ ಮುಗಿಸಿ ಊಟಕ್ಕೆ ಕುಂತಿದ್ದೆ. ಸೊ ನಾನು ಯಾವ ರೀತಿ ನಂದು ಡಯಟ್ ಮೇಂಟೈನ್ ಮಾಡ್ತೇನೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ನಾನು ಲಂಚ್ ಮಾಡ್ತಾ ಇರೋದು ಸ್ವಲ್ಪ ರೈಸು, ದಾಳು ಮತ್ತು 2 ಥರ ಬಾಜಿ ಇದೆ ಮತ್ತು ಮ್ಯಾಂಗೋ ಕೂಡ ಇದೆ. ಎಲ್ಲ ಕೂಡ ತಿಂತೇನೆ ನಾನು ಹಿಂಗೆ. ಮತ್ತು ಫ್ರೆಂಡ್ಸ್, ನೀವು ಕೂಡ ಎಲ್ಲ ತಿನ್ನಿ. ಈ ಥರ ತಿನ್ನಬೇಕು, ಆ ಥರ ತಿನ್ನಬೇಕು ಅಂತಂದು ಏನಿಲ್ಲ. ಯಾಕಂದರೆ ಜಾಸ್ತಿ ಅಂದರೆ ನೀವು ಆಯಿಲ್ ಐಟಮ್ ಆಯಿತು, ಆಮೇಲೆ ಫ್ರೈ ಐಟಮ್, ಜಂಕ್ ಫುಡ್, ಔಟ್ಸೈಡ್ ಫುಡ್ ಅಂದರೆ ಸ್ಕಿಪ್ ಮಾಡಿ. ತಿನ್ನಿ ಯಾವಾಗಲೇ, ಲೈಕ್ ಮಂತ್ಲಿ ಒಂದ್ಸತಿ. ಸೊ ಎವ್ರಿ ಟೈಮ್ ಲೈಕ್ ವೀಕ್ಲಿ 2 ಸತಿ ನೀವು ವೀಕೆಂಡಲ್ಲಿ ಹೋಗಿ ತಿಂತೀರಿ ಅಂದರೆ ಅದು ನೀವು ಸ್ಕಿಪ್ ಮಾಡಬೇಕು. ಮತ್ತು ನಿಮಗೆ ಸೌಂಡ್ ಬರ್ತಾ ಇರ್ಬೋದು, ಇಲ್ಲೇ ಮೀನುಗಾರ ಹೋಗ್ತಾ ಇದ್ದಾರೆ ಮತ್ತು ಇಲ್ಲೇ ಶ್ರಾವಣ ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ಇಲ್ಲಿ ಮೀನಿಂದವ್ರು ಕೂಡ ಆವಾಜ್ ಬರ್ತಾ ಇರ್ಬೋದು ನಿಮಗೆ ಸ್ವಲ್ಪ. ಅವ್ರಿಗೆ ಇಲ್ಲಿ ಗೋವನ್ ಪೀಪಲ್ಗೆ ಮೀನು ಅಂತ ಬೇಕೇ ಬೇಕು. ಅವ್ರು ಶ್ರಾವಣ ಅಂತಾರೆ, ಬಟ್ ಅವರು ಗುರುವಾರ ಮತ್ತು ಸೋಮವಾರ ಅಷ್ಟೇ ಇದು ಮಾಡೋದು. ಫ್ರೆಂಡ್ಸ್, ನೋಡ್ಬೋದು, ಇದು ಬಂದುಬಿಟ್ಟು ನನ್ನ ವಿಡಿಯೋ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೇನೆ. ನನಗೆ ಕೆಲಸ, ಆಮೇಲೆ ನನ್ನ ವರ್ಕ್ ಆಯಿತು, ಪಾಪುಂದೆಲ್ಲ ಇದ್ರ ಮಧ್ಯದಲ್ಲಿ ನಾನು ಟೈಮ್ ತೆಗೆದು ನಿಮಗೆ ವಿಡಿಯೋ ಹಾಕ್ತೇನೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೆ ಅಂದರೆ ಡಯಟ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ನೀವು ಇದು ತಿನ್ಬೇಕು, ಅದು ತಿನ್ಬೇಕಂತ ಏನೇ ಇಲ್ಲ. ನೀವು ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಿ. ಮತ್ತು ಫ್ರೆಂಡ್ಸ್, ನಾನು ಕೂಡ ಅಂದರೆ ಹೆಂಗೆ ಅಂದರೆ ಅದು ಹೊರಗಡೆ ಹೋದರೆ ಅದು ತಿನ್ನಬೇಕು, ಇದು ತಿನ್ಬೇಕಂತ ಅನ್ನಿಸ್ತದೆ. ಸ್ಟಿಲ್ ಕೂಡ ನಾನು ಕಂಟ್ರೋಲ್ ಮಾಡ್ಕೊತೇನೆ, ಯಾಕಂದರೆ ನನಗೆ ನನ್ನ ವೆಯ್ಟ್ ಲೂಸ್ ಮಾಡೋದೈತಲ್ಲ ಅದಕ್ಕೆ. ಸೊ ನನ್ನ ವೆಯ್ಟ್ ಇರೋದು 76 ಇತ್ತು ರೀಸೆಂಟ್ಲಿ 4 ಮಂತ್ಸ್ ಬ್ಯಾಕೆ. ಸೊ ಈಗ ನಾನು ಆದಷ್ಟು ಹೊರಗಡೆ ಆತು ತಿನ್ನೋದು ಅದೆಲ್ಲ ಕೂಡ ಕಮ್ಮಿ ಮಾಡಿದ್ದೇನೆ. ನಮ್ಮ ಪಾಪಕ್ಕೆ ಬೇಕಾದರೆ ಅವನಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತೇನೆ. ನನಗೆ ಏನಾದ್ರು ಹೆಲ್ದಿ ಆಗಿ ಏನಾದ್ರು ಸಿಕ್ಕರೆ ನಾನು ತಿನ್ನೋದಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್. ಮತ್ತು ಈಗ ನೋಡ್ಬೋದು, ನಾನು ಫ್ರೂಟ್ಸ್ ತಿಂತಾ ಇದ್ದೇನೆ. ಸೊ ಅದೇ ರೀತಿ ನಾನು ಲೈಕ್ ಆದಷ್ಟು ಹೆಲ್ದಿ ತಿನ್ನೋಕ್ಕೆ ಟ್ರೈ ಮಾಡ್ತೇನೆ. ಸೊ ಈಗ ನಾನು ವೆಯ್ಟ್ ಬಂದುಬಿಟ್ಟು ಎಷ್ಟಾಗಿದೆ ಅಂದರೆ ನೀವು ಗೆಸ್ಟ್ ಮಾಡಿ. ಅಂದರೆ ನಾನು ಹೇಳ್ತೇನೆ ನಿಮಗೆ, ನನ್ನ ಈಗ ವೆಯ್ಟ್ 69 ಆಗಿದೆ. ಸೊ ಈ ಥರ ನಾನು ನನ್ನ ಡಯಟ್ ಮೇಂಟೈನ್ ಮಾಡ್ತೇನೆ ಫ್ರೆಂಡ್ಸ್. ಮತ್ತು ನನಗೇನು ಹೇಳ್ತಾ ಇದ್ದೆ ಅಂದರೆ, ನಾನು ಈ ಥರ ಚೇಂಜ್ ಮಾಡ್ಕೊತಿರ್ತೇನೆ ಅಂತಂದರೆ. ಸೊ ಈಗ ಕೆಲವು ದಿವಸ ಅಷ್ಟೇ ಅದು, ಮತ್ತು ಅದು ಅಲ್ಲಿಂದ ನಾನು ಇಲ್ಲಿಂದ ಅಲ್ಲಿ ಇಡ್ತೇನೆ. ಮತ್ತು ಒಂದೇ ಸತಿ ತಿನ್ನೋದಕ್ಕೆ ಆಗೋದಿಲ್ಲಲ್ಲ ಫ್ರೆಂಡ್ಸ್ ಫ್ರೂಟ್ಸ್. ಸೊ ನಾನು ವಾಕ್ ಮಾಡ್ಕೊತಾ ತಿಂತಾಯಿದ್ದೆ, ಮತ್ತು ಅದ್ರ ಮಧ್ಯದಲ್ಲಿ ಆತು ಫ್ರೂಟ್ಸ್ ತಿನ್ನಿ ಒಂದು ಸ್ವಲ್ಪ ವಾಕ್ ಮಾಡಿದೆ. ಆಮೇಲೆ ಈಗ ನೀರು ಕುಡಿತಾ ಇದ್ದೇನೆ ಫ್ರೆಂಡ್ಸ್. ಸೊ ಏನಂದರೆ ಪಾಪು ಕೂಡ ನಾನು ಕ್ಲಾಸಿಗೆ ಕರ್ಕೊಂಡು ಹೋಗಬೇಕಲ್ಲ, ಸೊ ಅದು ಕೂಡ ಟೈಮ್ ಆಗಿದೆ. ಸೊ ಅವನಿಗೆ ಕ್ಲಾಸಿಗೆ ಕರ್ಕೊಂಡು ಹೋಗಿ ಬಂದೆ ನಿಮಗೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೇನೆ. ಬನ್ನಿ ಫ್ರೆಂಡ್ಸ್, ರೆಡಿಯಾಗಿದೆ. ಪಾಪು ಕೂಡ ನಿಮಗೆ ಹಾಯ್ ಮಾಡ್ತಾ ಇದ್ದಾನೆ. ಅವನು ಕರಾಟೆ ಕ್ಲಾಸ್ಗೆ ಹೋಗ್ತಾನೆ, ಕರಾಟೆ ಕಿಂಗ್. ಅವನಿಗೆ ಇಷ್ಟ, ತುಂಬ ಫೈಟಿಂಗ್ ಮಾಡೋಕ್ಕೆ ಇಷ್ಟ. ಆಮೇಲೆ ಹೀಗೆ ಮಕ್ಕಳಿಗೆ ಮನೆಯಲ್ಲಿ ಬೋರ್ ಆಗಬಾರ್ದಲ್ಲ ಅಂತಲೇ ನಾನು ಅವನಿಗೆ ಕ್ಲಾಸಿಗೆ ಜಾಯಿನ್ ಮಾಡಿದ್ದೇನೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೋಗೋಣ. ಪಾಪು ಕ್ಲಾಸಿಗೆ ಕರ್ಕೊಂಡು ಹೋಗಿ ಅವ್ನ ಕ್ಲಾಸ್ ಮುಗಿಸ್ಕೊಂಡು ನಾನು ನಿಮಗೆ ವಾಪಸ್ ಸಿಗ್ತೇನೆ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಸೊ ಮಳೆ ಬರಲಿಲ್ಲ ಅಂದರೆ ಸಾಕು, ಯಾಕಂದರೆ ಮತ್ತೆ ರೈನ್ಕೋಟ್ ಹಾಕೋ ಮತ್ತೆ ಹೋಗಬೇಕು. ಸೊ ಅದೇ ಅನ್ಕೊತಾ ಹೋಗ್ತಾ ಇದ್ದೆ. ನೋಡ್ಬೋದು, ಇಲ್ಲೇ ಟ್ರಾಫಿಕ್ ರೂಲ್ಸ್ ತುಂಬ ಇದೆ, ಅಲ್ಲಿ ಇಲ್ಲೇ ಎಲ್ಲ ನಿಂತಿದ್ದಾರೆ ರೂಲ್ಸ್. ನಾನು ಇಲ್ಲಿಂದ ಫ್ರೆಂಡ್ಸ್ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೆ. ಸೊ ಅದು ವಿಡಿಯೋ ಕೂಡ ನಾನು ಶೂಟ್ ಮಾಡಿಲ್ಲ. ಅಮ್ಮನ ಮನೇಲಿ ಹೋಗಿ ಟೀ ಕುಡ್ದು ಸ್ವಲ್ಪ ಹೊತ್ತು ಅಲ್ಲೇ ಕುಂತೆ ಬರ್ತೇನೆಂದರೆ ಆಲ್ಮೋಸ್ಟ್ 7:30 ಆಯಿತು. ಪಾಪನ್ 6 o'clock ಕ್ಲಾಸ್ ಫಿನಿಷ್ ಆಗ್ತದೆ. ನಾನು ಮನೆಗೆ ಬರಬೇಕಂದ್ರೆ 7:30 ಆಯಿತು. ಸೊ ಬಂದು ಫ್ರೆಶ್ ಆಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದರೆ 8 o'clock ಆಗಿದೆ. ಮತ್ತು ಬೆಳಗ್ಗೆ ಪಾಪುಗೂ ಹಾಲಿಡೇ ಇದೆ ಅಂತಂದರೆ ನಾನು ಆರಾಮ್ಸೆ ಮಾಡ್ತಾಯಿದ್ದೆ. ಮತ್ತು ಫ್ರೆಂಡ್ಸ್, ನಾನು ದೋಸೆಗೆ ನೆನೆ ಇಟ್ಟಿದ್ದೇನೆ. ಸೊ ಅದು ಕೂಡ ನಾನು ಮಿಕ್ಸಿಯಲ್ಲಿ ಹಾಕ್ತೇನೆ. ಅದ್ರ ಜೊತೆ ನಾನು ಅಡುಗೆ ಕೂಡ ಫಿನಿಷ್ ಮಾಡ್ತೇನೆ. ಮತ್ತು ಪಾಪುನ ಟಿಫಿನ್ ತೊಳೆದಿಟ್ಟು ಹೋಗಿದ್ದಲ್ಲ, ಸೊ ಅದೆಲ್ಲ ಕೂಡ ಜಗದಲ್ಲಿ ಹಾಕಿ. ಮತ್ತು ಫ್ರೆಂಡ್ಸ್, ಯಾರಿಗಾದರೂ ದೋಸೆ ಬೆಟರ್ ಯಾವ ರೀತಿ ಮಾಡೋದು ಅಂತಂದು ತಿಳ್ಕೊಬೇಕಾದ್ರೆ ನೀವು ನಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಅದರದ್ದು ಯಾವ ರೀತಿ ಮಾಡೋದು ಮೆಥಡ್ ಅಂತಂದು ಹಾಕಿದ್ದೇನೆ. ಸೊ ಈಸಿಯಾಗಿ ಕೂಡ ಇದೆ, ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಯಾವ ರೀತಿ ಹೇಳಿದ್ದೇನಲ್ಲ ಅದೇ ರೀತಿ ಮಾಡಿ, ಕರೆಕ್ಟಾಗಿ ಆಗ್ತದೆ, ಪರ್ಫೆಕ್ಟ್ ಆಗ್ತದೆ. ಸೊ ಫ್ರೆಂಡ್ಸ್ ನಾನೀಗ ದೋಸೆಗೆ ರುಬ್ತಾ ಇದ್ದೇನೆ. ಸೊ ಒಂದು ಕಂಟೈನರಲ್ಲಿ ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡ್ತೇನೆ ಫ್ರೆಂಡ್ಸ್. ಈಗ ನಾನು ಅದಕ್ಕೆ ರುಬ್ಬಿ ಒಂದು ಪಾತ್ರೆಯಲ್ಲಿ ಫಸ್ಟ್ ಹಾಕಿ ಎಲ್ಲವನ್ನು ಕೂಡ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಈಗ ನನಗೆ ಮಾರ್ನಿಂಗ್ಗೆ ಎಷ್ಟು ಬೇಕಲ್ಲ ಅದು ನಾನು ಒಂದು ಸೆಪ್ರೇಟ್ ಇದರಲ್ಲಿ ಹಾಕ್ತೇನೆ. ಮತ್ತು ನನಗೆ ಸ್ಟೋರ್ ಮಾಡೋದಕ್ಕಿದ್ರೆ ಅದು ಕಂಟೈನರಲ್ಲಿ ಹಾಕಿ ಇಡ್ತೇನೆ ಫ್ರೆಂಡ್ಸ್. ಸೊ ಏನಾಗ್ತದೆ ಅಂದರೆ ನನಗೆ ಬೆಳಗ್ಗೆ ಹೇಳೋದ್ಲೆ ಅದು ಫುಲ್ ರೆಡಿ ಆಗಿರ್ತದಲ್ಲ ಬ್ಯಾಟರ್, ಅದು ಒಂದು ಬ್ಯಾಟರ್ ನಾನು ಫ್ರಿಜ್ಜಲ್ಲಿ ಇಡ್ತೇನೆ, ಒಂದು ನಾನು ಯೂಸ್ ಮಾಡ್ತೇನೆ.
ಸೊ ಈಗ ಫಿನಿಶ್ ಆಗಿದೆ ನನ್ನ ಕಿಚನ್ ಕೆಲಸ. ಮತ್ತು ಕ್ಲೋತ್ಸ್ ಕೂಡ ಡ್ರೈ ಮಾಡೋಕ್ಕೆ ಹಾಕಬೇಕಿತ್ತು ಫ್ರೆಂಡ್ಸ್. ಸೊ ಹಂಗೆ ಅಮ್ಮನ ಮನೆಗೆ ಹೋಗಿದ್ದಲ್ಲ, ಸೊ ಎಲ್ಲ ಕೆಲಸ ಹಂಗೆ ಇದೆ ಪೆಂಡಿಂಗ್. ಸೊ ಈಗ ಅದು ಕೂಡ ನಾನು ಹಾಕ್ತೇನೆ ಫುಲ್ ಡ್ರೈ ಮಾಡೋದಕ್ಕೆ. ಹೊರಗಡೆ ನಾನು ನಂದು ದೊಡ್ಡ ಬಟ್ಟೆ ಇದೆಯಲ್ಲ ನಂದು ಅದು ಹಾಕ್ತೇನೆ, ಒಳಗಡೆ ಪಾಪುಂದು ಸ್ಮಾಲ್ ಬಟ್ಟೆ ಇದೆಯಲ್ಲ ಅದು ಹಾಕ್ತೇನೆ. ಹೊರಗಡೆ ಏನಾಗ್ತದೆ ಅಂದರೆ ರೈನ್ ಬರೋಕೆ ಅಂತಂದರೆ ಗಾಳಿ ಆಮೇಲೆ ಎಲ್ಲ ಇದು ಆಗ್ತದೆ. ಸೊ ಬಿಸಿಲು ಕೂಡ ಇರೋದಿಲ್ಲ. ಆಮೇಲೆ ಪಾಪುಂದು ಸ್ಕೂಲ್ ಯೂನಿಫಾರ್ಮ್ ಆಗಲಿ ಬನಿಯನ್ ಆಗಲಿ ಒಂದೇನು ಸ್ಮಾಲ್ ಥಿಂಗ್ಸ್ ಇದೆಯಲ್ಲ ಅದೆಲ್ಲವನ್ನು ಕೂಡ ಒಳಗೆ ಹಾಕ್ತೇನೆ. ಸೊ ಅದು ಡ್ರೈ ಕೂಡ ಆಗ್ತದೆ, ಹೊರಗಡೆ ಡ್ರೈ ಆಗೋದಿಲ್ಲ. ಸೊ ಅದು ಇರಲಿ ಅಂತಂದರೆ ನಾನು ಹೊರಗಡೆ ಹಾಕ್ತೇನೆ ನನ್ನ ಬಟ್ಟೆ, ಪಾಪುನ ಬಟ್ಟೆ. ಫ್ರೆಂಡ್ಸ್, ನಾನು ಇಲ್ಲಿಗೆ ಇದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಗುಡ್ ನೈಟ್. ಮತ್ತೆ ಬನ್ನಿ ಕಂಟಿನ್ಯೂ ಮಾಡೋಣ, ಅದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮತ್ತು ಮಾರ್ನಿಂಗ್ ನಾನು ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ನಾನು ಫೇಸ್ ವಾಶ್ ಕೂಡ ಹುಡುಕ್ತಾ ಇದ್ದೆ. ಅಂದರೆ ಒಳಗಡೆ ಒಂದು ಹೊರಗಡೆ ಪಾಪು ಏನು ಮಾಡ್ತಾನೆ ಗೊತ್ತಾ ಫ್ರೆಂಡ್ಸ್, ನಂದು ಫೇಸ್ ವಾಶ್ ಆಗಲಿ ಶಾಂಪೂ ಆಗಲಿ ನಾನು ಅವನಿಗೆ ಸಿಗಂಗೆ ಕೆಳಗಡೆ ಇಟ್ಬಿಟ್ರೆ ಅದು ಅವನು ವಾಶ್ರೂಮ್ಗೆ ಹೋಗಿರ್ತಾನೆ ಅಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತಾನೆ, ಕೈ ತೊಗೊಂಡು ಬರಪ್ಪ ಏನಾರಿ ನಾನು ಹೇಳಿದ್ರೆ ನನ್ನ ಹ್ಯಾಂಡ್ ಸೋಪು ಇದ್ದರೂ ಕೂಡ ಅವನಿಗೆ ನನ್ನ ಶಾಂಪೂ ಮ್ಯಾಗೆ ಕಣ್ಣು. ಸೊ ನಾನು ಶಾಂಪೂ ತೊಗೊಂಡು ಯೂಸ್ ಮಾಡ್ತಾನೆ, ಇಲ್ಲಾಂದರೆ ಫೇಸ್ ವಾಶ್ ತೊಗೊಂಡು ಯೂಸ್ ಮಾಡ್ತಾನೆ, ಇಲ್ಲಾಂದರೆ ಟಾಯ್ಲೆಟಲ್ಲಿ ನನ್ನ ಶಾಂಪೂ ಅಷ್ಟು ಹಾಕಿ ಫ್ಲಶ್ ಹೊಡಿತಾನೆ ಫ್ರೆಂಡ್ಸ್. ಏನು ಹೇಳಬೇಕು ಗೊತ್ತಿಲ್ಲ. ಸೊ ಮತ್ತು ಏನು ಮಾಡೋದು, ಅವನಿಗೆ ನಾನು ಮಾಡಬೇಡ ಅಂದರೆ ಅವನು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಅದಕ್ಕೆ ನಾನು ಅವನಿಗೆ ಫೋರ್ಸ್ ಮಾಡೋದಿಲ್ಲ. ನನ್ನ ಸಾಮಾನು ಆದಷ್ಟು ನಾನು ಹೈಡ್ ಮಾಡಿರ್ತೇನೆ. ಸೊ ಅದಕ್ಕೆ ನಾನು ಎಲ್ಲಿಟ್ಟಿದ್ದೇನೆ ಅಂತ ನೋಡ್ತಾ ಇದ್ದೆ. ಮತ್ತು ಫ್ರೆಂಡ್ಸ್ ಬನ್ನಿ, ಫೇಸ್ ವಾಶ್ ನಾನು ಮುಗಿಸ್ತಾ ಇದ್ದೇನೆ. ಏನಿಲ್ಲ ಫ್ರೆಂಡ್ಸ್, ನಾರ್ಮಲಾಗಿ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾರಲ್ಲ ಅದೇ ಯೂಸ್ ಮಾಡಿ. ನಾನು ನನ್ನ ಹತ್ರ ಯಾವುದಿದೆ ಅದು ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವುದು ಸೂಟ್ ಆಗ್ತದೆ ಅದು. ಸೊ ನಿಮಗೆ ಯಾವ್ದು ಸೂಟ್ ಆಗ್ತದೆ ಅದೇ ಯೂಸ್ ಮಾಡಿ. ಮತ್ತು ನಾನು ನಿಮಗೆ ಹೀಗೆ ಫೇಸ್ ವಾಶ್ ಆಗಿ ಫ್ರೆಶ್ ಆಗಿ ಮತ್ತು ಹೀಗೆ ಫೇಸ್ ರೋಸ್ ವಾಟರ್ ನಾನು ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಮತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತಂದರೆ ವಿಚಾರ ಮಾಡ್ತಾಯಿದ್ದೇನೆ. ಸೊ ಪಾಪು ಕೇಳೋಣ ಅವನಿಗೇನು ಬೇಕು, ಅವನು ಏನು ಹೇಳ್ತಾನೆ ನೋಡೋಣ. ಅವ್ನು ಏನು ಹೇಳ್ತಾನೆ ಅದು ಮಾಡಿಕೊಡ್ತೇನೆ. ಹೆಂಗೂ ನಾನು ದೋಸೆ ಬೆಟರ್ ಮಾಡಿಟ್ಟಿದ್ದೆ. ಸೊ ಅದು ನೋಡ್ಬೋದು ಯಾವ ರೀತಿ ಆಗಿದೆ ಅಂತಂದರೆ ಫುಲ್ ಉಬ್ಬಿ ಮ್ಯಾಗ ಬಂದುಬಿಟ್ಟಿದೆ. ಸೊ ಈಗ ಅದರಲ್ಲಿ ನನಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ತೊಗೊತೇನೆ. ಉಳಿದಿರೋಂಥದ್ದು ಎಕ್ಸ್ಟ್ರಾ ದೋಸೆ ಬೆಟರ್ ಫ್ರಿಜ್ಜಲ್ಲಿ ಇಟ್ಟು ನಾನು ಮ್ಯಾಗೆ ಹೋಗಿದ್ದೆ ಸ್ವಲ್ಪ ಗಾಳಿ ತೊಗೋಬೇಕಂತಂದೆ. ಇವನು ಪಾಪು ಎದ್ದಿಲ್ಲ ಇನ್ನು, ಅವನಿಗೆ ಕೂಡ ಎಬ್ಬಿಸಿ ಫ್ರೆಶ್ ಮಾಡಬೇಕು. ಸೊ ತೋರಿಸ್ತಾ ಇದ್ದೆ ನಾನು ನಿಮಗೆ. ಸೊ ಅಷ್ಟು ಏನು ರೈನ್ ಬರ್ತಾ ಇಲ್ಲ, ಸ್ವಲ್ಪ ಇದೆ ಅಂದರೂ ಅದು ಫುಲ್ ವೆದರ್ ನೋಡಿ ಯಾವ ರೀತಿಯಾಗಿದೆ ಅಂತಂದರೆ ಈ ಟೈಮಲ್ಲಿ ಬಿಸಿ ಬಿಸಿ ಚಹಾ ಕುಡಿಬೇಕಂತ ಇರ್ತದಲ್ಲ ಎಲ್ಲರಿಗೂ, ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು ವೆದರ್ ನೋಡಿ. ಸೊ ಫ್ರೆಂಡ್ಸ್, ಹಾಗೆ ನಿಮಗೆ ನಾನು ತೋರಿಸ್ತಾ ಇದ್ದೆ ನೋಡಿ ಮಾರ್ನಿಂಗ್ ಈ ಥರ. ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ಲೈಕ್ ವ್ಯೂ ನೋಡೋದಂದರೆ ಸಿಕ್ಕಾಪಟ್ಟೆ ಯಾರಿಗೆ ಇಷ್ಟ ಆಗೋದಿಲ್ಲ. ನಾನು ಕೂಡ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಈ ಥರ ಈಗಿಲ್ಲೇ ಸೊ ಫಾರ್ಮಿಂಗ್ ಎಲ್ಲ ಮಾಡಿರ್ತಾರಲ್ಲ ರೈಸದು, ಸೊ ಇಷ್ಟು ನನಗೆ ಚಲೋ ಅನಿಸ್ತದೆ, ಎರಡು ಕಣ್ಣು ಸಾಲೋದಿಲ್ಲ ನೋಡೋದಕ್ಕೆ. ಆಮೇಲೆ ಫ್ರೆಂಡ್ಸ್ ನಾನು ಪೂಜಾ ಕೂಡ ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ತೇನೆ. ಮತ್ತು ನಾನು ನನ್ನ ಹೇರ್ ಬಗ್ಗೆ ಹೇಳ್ತಾ ಇದ್ದೆ, ಇಷ್ಟು ನನಗೆ ಹೇರ್ ಫಾಲ್ ಆಗ್ತಾಯಿದ್ದಲ್ಲ ಫ್ರೆಂಡ್ಸ್, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ನಾನು ರೋಸ್ಮೇರಿ ಆರ್ಡರ್ ಮಾಡಿದ್ದೇನೆ. ಸೊ ಅದು ಇನ್ನೂ ಕೂಡ ಡೆಲಿವರ್ ಆಗಿಲ್ಲ. ಸೊ ನೋಡೋಣ ಯಾವಾಗ ಬರ್ತದೆ. ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಯೂಸ್ ಮಾಡೋದು ಅಂತಂದೆ. ಸೊ ನಾನು ಫಸ್ಟ್ ಯೂಸ್ ಮಾಡ್ತಾಯಿದ್ದೆ, ಇನ್ನೆರಡು ದಿನದಲ್ಲಿ ಬಿಟ್ಟಿದ್ದೇನೆ. ಸೊ ಅದೇ ಹೇಳ್ತಾ ಇದ್ದೇನೆ ನಿಮಗೆ ನಾನು. ನೀವು ಕೂಡ ಯಾವ ರೀತಿ ನಿಮ್ಮ ಹೇರ್ ಕೇರ್ ಮಾಡ್ತೀರಿ ಅಂತ ನನಗೆ ತಿಳಿಸ್ಕೊಡಿ. ಮತ್ತು ಫ್ರೆಂಡ್ಸ್ ಬನ್ನಿ ಏನು ಕೆಲಸ ಮಾಡೋದಂತಂದು ವಿಚಾರ ಮಾಡ್ತಾಯಿದ್ದೆ ನಾನು. ಅಂದರೆ ಏನಾದ್ರು ಮಾಡಬೇಕಲ್ಲ, ಇಲ್ಲಾಂದರೆ ಹಂಗೆ ಪೇಂಟಿಂಗ್ ಉಳಿದ್ಬಿಡ್ತದೆ. ಫ್ರಿಜ್ ಕೂಡ ಕ್ಲೀನ್ ಮಾಡಿ. ಸೊ ನಾನು 2-3 ವೀಡಿಯೋದಲ್ಲಿ ಹೇಳಿದ್ದೀನಿ ಮಾಡಬೇಕಂತಲೂ ಇನ್ನೂ ಗೊತ್ತಿಲ್ಲ ಯಾವಾಗ ಮಾಡ್ತೇನೆ ಅಂತಂದರೆ. ನಾನು ಮಾಡಬೇಕಂತ ಕುಂದಿರ್ತೇನಲ್ಲ ಫ್ರೆಂಡ್ಸ್, ಮತ್ತು ನನಗೆ ಏನಾದರೂ ಕೆಲಸನೇ ಬಂದುಬಿಡ್ತಾ, ಇಲ್ಲ ನನ್ನ ಪರ್ಸ್ನಲ್ ಕೆಲಸನೇ ಬಂದುಬಿಡ್ತಾರೆ. ಸೊ ಅಲ್ಲೇ ಉಳಿದಿದೆ ಅದು. ಸೊ ಮಾಡ್ತೇನೆ ನಾನು, ಅದ್ರ ಸಲುವಾಗಿ ಸ್ಪೆಷಲಿ ಟೈಮ್ ತೆಗೆದು ಮಾಡ್ತೇನೆ. ಸೊ ನಮ್ಮ ಪಾಪು ಅದರಲ್ಲಿ ಬಂದ, ಅವನಿಗೆ ಬೆಳಗ್ಗೆ ದೋಸೆ ಕೊಟ್ಟಿದ್ದಲ್ಲ ಫ್ರೆಂಡ್ಸ್, ಈಗ ಬಂದು ಏನು ಹೇಳ್ತಾ ಇದ್ದೆ ನನಗೆ ಗೊತ್ತಾ, ಅಮ್ಮ ನನಗೆ ಪಿಜ್ಜಾ ಬೇಕಂತಂದ. ಸೊ ನಾನಂದೆ ಪಿಜ್ಜಾ ಬೇಡಪ್ಪ, ಯಾಕೆ ಪಿಜ್ಜಾ ತಿನ್ನಬೇಕು, ಈಗ ಲಾಸ್ಟ್ ವೀಕಲ್ಲೇ ತಿಂದಿದೆಯಲ್ಲ ನೀನು, ಹಾಗೆ ನಾವು ಕೊಡಿಸ್ತಾ ಇರ್ತೇವೆ ಅವನಿಗೆ, ಇಲ್ಲ ಅಂತಂದೇನಿಲ್ಲ. ಅವ್ರ ಅತ್ತಿ ಆದರೆ ಇಲ್ಲಾಂದರೆ ನಾನು ಅವ್ರ ಮಾಮನ ಹತ್ರ ಅವ್ನು ರಿಕ್ವೆಸ್ಟ್ ಮಾಡಿ ಆರ್ಡರ್ ಮಾಡೋಕ್ಕೆ ಹಚ್ತಾನೆ, ಇಲ್ಲ ಹೀಗೆ ಬೇಕು ಅಂತಂದು. ಸೊ ಅವನೇ ಹಾಗೆ ತಿಂತಾನೆಲ್ಲ. ಸೊ ಯಾಕೆ ನಾವು ಒಂದು ಇದು ಮಾಡಬೇಕು. ನಾನು ಅವನಿಗೆ ಅಂದೆ, ನಾನು ನಿನಗೆ ದೋಸೆ ಹಿಟ್ಟಿದೆಯಲ್ಲ, ಸೊ ಅದರಲ್ಲಿ ಪಿಜ್ಜಾ ಮಾಡಿಕೊಡ್ಲ ಅಂತಂದೆ. ಸೊ ಅವನಂದ ಹಾಂ ಮಾಡಿಕೊಡು ಅಂತಂದೆ. ಸೊ ನಾನು ಯಾವ ರೀತಿ ಅವನಿಗೆ ದೋಸೆ ಹಿಟ್ಟಲ್ಲಿ ಪಿಜ್ಜಾ ಮಾಡಿಕೊಡ್ತೇನೆ ಅಂತ ನನಗೆ ತೋರಿಸ್ತೀನಿ. ಏನಿಲ್ಲ ಜಾಸ್ತಿ ಬೇಕಾಗಿಲ್ಲ, ಅದಕ್ಕೆ ಮನೆಯಲ್ಲಿ ಏನಿರ್ತದಲ್ಲ ಅದೇ ತೊಗೊಂಡು ಮಾಡಿಕೊಡಿ ಅವರಿಗೆ. ಬಟ್ ಅವರಿಗೆ ಅದು ಒಂದು ಪಿಜ್ಜಾ ಮಾಡ್ತೇನೆ ಅಂತಂದೆ
ಒಂದು ಫುಲ್ ಖುಷಿಯಲ್ಲಿ ಇದ್ದ ಅವನು. ಅಲ್ಲೇ ಇದ್ದಾನೆ ನನ್ನ ಹತ್ರ. ಸೊ ಹಾರಾಡ್ತಾ ಇದ್ದಾನೆ, ಅಮ್ಮ ಇದಾಗ್ತೀಯ ಅದಾಗ್ತೀಯ ಅಂತಂದೆ. ಸೊ ನನಗಂತ ಇದೆ ನಾನು ಮಾಡ್ತೇನೆ ಅಂದ್ಬಿಟ್ಟು, ಬಿಸಿ ಬಿಸಿ ಇದೆ ಅಲ್ಲೇ ನೀನು ಬರೋಂಗೆಲ್ಲ ಸುಮ್ಮನೆ ಇಟ್ಕೊಂಡು ನೋಡು ಅಂತಾನೆ. ಸೊ ನಾನು ಎಲ್ಲ ಕಟ್ ಮಾಡಿ ಅವನಿಗೆ ಮಾಡಿಕೊಡ್ತಾಯಿದ್ದೆ. ಆಮೇಲೆ ಇದು ಯಾವ ರೀತಿ ನಾನು ಸಮೋಸ ಮಾಡಿಕೊಟ್ಟಿದ್ದೆ ನನಗೆ, ಪಿಜ್ಜಾ ಸಮೋಸ ಅಂತಂದೆ. ಸೊ ಪಿಜ್ಜಾ ಮಾಡೋ ಪ್ಲ್ಯಾನ್ ಇತ್ತು. ಆಮೇಲೆ ಲಾಸ್ಟಲ್ಲಿ ಏನಂತಂದರೆ ಫ್ರೆಂಡ್ಸ್ ಮಾಡ್ತಾ ಇದು ಲೈಕ್ ಪಿಜ್ಜಾ ಮಾಡಿಕೊಟ್ರೆ ಏನಾಗ್ತದೆ, ಅದರಲ್ಲಿ ಏನು ನಾನು ಕ್ಯಾರೆಟ್ ವೆಜಿಟೇಬಲ್ಸ್ ಏನು ಹಾಕಿದ್ದೇನಲ್ಲ ಸ್ವೀಟ್ ಅದು ಬಿದ್ದೋಗ್ತದೆ. ಸೊ ಅದಕ್ಕಿಂತ ಬೆಸ್ಟ್ ನಾನು ಅವನಿಗೆ ಸಮೋಸ ಆಗುತ್ತೆ ಅದಕ್ಕೆ ಪ್ಯಾಕ್ ಮಾಡಿಕೊಟ್ರೆ ಹಸಿ ಸ್ವಲ್ಪ ಇಟ್ಟರೆ ಸೈಡಲ್ಲಿ, ಸೊ ಅದು ದೋಸೆ ಸಮೋಸ ಆಗಿಬಿಡ್ತದೆ. ಸೊ ಆ ರೀತಿ ಅವನಿಗೆ ನಾನು ಮಾಡಿಕೊಟ್ಟಿದ್ದೇನೆ. ಯಾವ ರೀತಿ ಮಾಡಿಕೊಡ್ತೇನೆ ಅಂತಂದು ಕೂಡ ನಾನು ಅದ್ರ ರೆಸಿಪಿ ಕೂಡ ಹಾಕಿದ್ದೇನೆ, ಸೆಪ್ರೇಟಾಗಿ ಹಾಕ್ತೇನೆ ಫ್ರೆಂಡ್ಸ್. ಏನಿಲ್ಲ, ನಾನು ಅದೇ ದೋಸೆ ಸ್ವಲ್ಪ ದಪ್ಪ ಹಾಕಿ ಎಕ್ಸ್ಟ್ರಾ ದೋಸೆ. ಸೊ ಏನು ನೀವು ಹೆಚ್ಚಿರುತ್ತಂಥ ವೆಜಿಟೇಬಲ್ಸ್ ಹಂಗೆ ಕ್ವಿಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಸೊ ಹಾಕಿಟ್ಟು ಒಂದು ಆಲ್ರೆಡಿ ರೆಡಿ ಮಾಡಿದ್ದೇನೆ ನಾನು, ನೋಡ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ. ಇದು ಇರೋದು ಮೈನೀಸ್ ಮತ್ತು ಸಾಸ್ ಕೂಡ ಮಿಕ್ಸ್ ಮಾಡಿರೋದು ನಾನು ಇದು. ಸೊ ಅದು ಕೂಡ ನಾನು ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ, ಯಾವ ರೀತಿ ನಾನು ಹೇಳ್ತಾ ಇದ್ದೇನೆ ಅದೆಲ್ಲ ಕೂಡ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಅದು ಪೋಸ್ಟ್ ಮಾಡ್ತೇನೆ. ಸೊ ಅದು ವಿಡಿಯೋ ನೀವು ನೋಡ್ಕೊಂಡು ನಿಮ್ಮ ಮಕ್ಕಳಿಗೆ ಹಾಕ್ಕೊಡಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಯಾವ ರೀತಿ ಲೈಕ್ ಕ್ಯಾರೆಟ್ ಏನು ನಾನು ವೆಜಿಟೇಬಲ್ಸ್ ತೊಂದೇನಲ್ಲ ಅದೆಲ್ಲ ಹಾಕಿ ಅದರಲ್ಲಿ ಚೀಸ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನಿಕ್ ಹಾಕಿ ಅದು ಫೋಲ್ಡ್ ಮಾಡ್ತೇನೆ ಫ್ರೆಂಡ್ಸ್. ಸೈಡಲ್ಲಿ ಹಸಿ ಇದೆಯಲ್ಲ, ಸೊ ಅದು ಕರೆಕ್ಟಾಗಿ ಅದು ಸ್ಟಿಕ್ ಆಗ್ತದೆ. ನೀವು ತೆಳ್ಳಗೆ ಲೇಯರ್ ಹಾಕಿಬಿಟ್ರೆ ಅದು ಸ್ಟಿಕ್ ಆಗೋದಿಲ್ಲ, ಸ್ವಲ್ಪ ದಪ್ಪ ಲೇಯರ್ ತೊಗೊಂಡ್ಬಿಟ್ರೆ ಅದು ಸ್ಟಿಕ್ ಆಗ್ತದೆ. ಸೊ ನಾನು ಅವನಿಗೆ ರೆಡಿ ಮಾಡಿ ಕೊಟ್ಟು ತಿನ್ನಿಸಿ ಕೂಡ ಆಯಿತು. ಸೊ ಹೀಗೆ ಏನಂತ ಆಯಿತು ಅಂದರೆ ಅವನಿಗೆ ಒಂದು ನಾನು ಮಾಡಿಕೊಟ್ಬಿಟ್ರೆ ಮತ್ತೊಂದು ಇದಕ್ಕೆ ರೆಡಿ ಆಗಿಬಿಟ್ಟಿರ್ತಾನೆ. ಎಷ್ಟೋ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಅದು ಫ್ಲವರ್ ಮೇಕಿಂಗು ನಾನು ಸ್ವಲ್ಪ ಸಾಮಾನು ತಂದಿದ್ದೆ. ಇದು ನಾರ್ಮಲ್ ಸ್ಟೇಷ್ನರಿ ಅಂಗಡಿಯಲ್ಲೆಲ್ಲ ಸಿಗ್ತದೆ. ಅದು ಕ್ಲೋತ್ ಕತೆ ಇರ್ತದೆ, ಆಮೇಲೆ ಒಂದು ತಂತಿ, ಆಮೇಲೆ ಫ್ಲವರ್ಸಿಂಗು ಮಗ್ಗೆ ಕೂಡ ಸಿಗ್ತದೆ. ಸೊ ಅದೆಲ್ಲ ಕೂಡ ನಾನು ತಂದಿದ್ದೆ. ಸೊ ಅದು ಮಾಡಬೇಕಂತ ಇದ್ದವನು. ಸೊ ಇದೇನಿ ಫ್ರೆಂಡ್ಸ್, ನಾನು ಬನ್ನಿ ಅದು ಮಾಡೋದು ಇಷ್ಟು ಲೈಕ್ ಈಸಿ ಇದೆ, ಬಟ್ ನನಗೆ ಮಾಡೋದಕ್ಕೆ ಅಷ್ಟು ಪೇಷನ್ಸ್ ಇದ್ದಿದ್ದಿಲ್ಲ. ಅಂದರೂ ಕೂಡ ನಾನು ಇವನ ಸಲುವಾಗಿ ಮಾಡ್ತಾ ಇದ್ದಾನೆ. ಯಾಕಂದರೆ ಇವನಿಗೆ ಟಿ ವಿ ಬೇಕಿತ್ತು. ನಾನು ಅಂದೆ ಟಿ ವಿ ಬೇಡ ಅನ್ನೋದ್ಲೇ ಇವು ಫ್ಲವರ್ಸ್ ತೊಗೊಂಡು ಬಂದುಬಿಟ್ಟ. ಅಮ್ಮ ಇದು ಮಾಡೋಣ ಬಾ ಅಂತಾನೆ. ಸೊ ನನಗೂ ಅನ್ನಿಸ್ತು ಇರಲಿ, ಇವನಿಗೆ ಟಿ ವಿಯಿಂದ ದೂರ ಇಡೋದಕ್ಕೆ ಚಲೋ ಕೆಲಸ ಇದೆ. ಸೊ ನಾನು ಇದೇ ಮಾಡೋಣ ಬಾರಪ್ಪ ಅಂತಂದೆ. ಸೊ ನನ್ನ ಮಧ್ಯದಲ್ಲಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇವನು ಏನು ಮಾಡ್ತಾಯಿದ್ದಾನಂದರೆ ಅದು ಮಗ್ಗೆ ಇದೆಲ್ಲ ಅದೆಲ್ಲ ಅಂದರೆ ಮುರಿತಾ ಇದ್ದಾನೆ, ಅದ್ರದ್ದು ಮಗ್ಗೆ ತೆಗಿತಿದ್ದಾನೆ. ಮಾಡ್ತಾ ಏನಿಲ್ಲ ಅವನು ನನಗೆ ಡಿಸ್ಟರ್ಬೇ ಮಾಡ್ತಾ ಇದ್ದಾನೆ. ಅಂದರೆ ಸುಮ್ಮನೆ ಕುಂತಿದ್ದಾನೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅಂತಂದು. ಆಮೇಲೆ ನಿಮಗೆ ಹೇಳ್ತಾ ಇದ್ದಾನೆ ಏನೇನಿದೆ ನನ್ನ ಹತ್ರ ಅಂತಂದು. ಸೊ ಈಗ ವಾಶ್ರೂಮ್ಗೆ ಹೋಗಿದ್ದಾನೆ, ಅದು ಇಲ್ಲೇ ಬಿಟ್ಟ. ಸೊ ನಾನು ಅವ್ನು ಬರೋಷ್ಟರಲ್ಲಿ ಅದು ರೆಡಿ ಮಾಡಿದ್ದೇನೆ, ಬರ್ತಾನೆ ಹೀಗೆ. ಸೊ ಫ್ರೆಂಡ್ಸ್ ನೋಡ್ಬೋದು ಯಾವ ರೀತಿ ನಾನು ನನ್ನ ಪಾಪನ ಕೂಡ ಟೈಮ್ ಸ್ಪೆಂಡ್ ಮಾಡಿದೆ, ಮತ್ತು ಯಾವ ರೀತಿ ನಾನು ಡಯಟ್ ಪ್ಲ್ಯಾನ್ ಹೇಳಿದೆ ನಿಮಗೆ, ಯಾವ ರೀತಿ ನಾನು ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ತೀನಿ ನೀವು ನೋಡ್ಬೋದು ನನ್ನ ವೀಡಿಯೋದಲ್ಲಿ. ಸೊ ತುಂಬ ಟಫ್ ಏನಿಲ್ಲ ಫ್ರೆಂಡ್ಸ್, ಎಲ್ಲ ಕೂಡ ನಾನು ಮ್ಯಾನೇಜ್ ಮಾಡ್ತೇನೆ. ಹೇಗಿದೆ ಕಂಪ್ಲೀಟಾಗಿ. ಸೊ ನಾನು ಇದಕ್ಕಿಂತ ಮುಂಚೆ ಕೂಡ ಫ್ಲವರ್ಸ್ ಮಾಡಿ ಇಟ್ಟಿದ್ದೇನೆ, ಮಾಡ್ತಾ ಇರ್ತೇನೆ ನಾನು ಹಾಗೆ. ಸೊ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೇನೆ ಅಂತಲೇ. ಅದು ತುಂಬ ಮಾಡಿದೆ, ಇದು ಒಂದೇ ಮಾಡಿದ್ದೇನೆ ಈಗ ನಾನು. ಏನಿಲ್ಲ ಅಂದರೆ ಫ್ರೆಂಡ್ಸ್, ಇದು ಒಂದು ಫ್ಲವರ್ ಮಾಡೋದಕ್ಕೆ 5 to 10 ಮಿನಿಟ್ಸ್ ಬೇಕೇ ಬೇಕು. ಅದು ಇಷ್ಟು ಸ್ಲೋ ವರ್ಕ್ ಪ್ರೋಸೆಸ್ ಇದೆಯಲ್ಲ, ಟೈಮ್ ಹಿಡಿತದೆ. ಮತ್ತು ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೋಡ್ಬೋದು ಯಾವ ರೀತಿ ರೆಡಿ ಆಗಿದೆ, ಕಂಪ್ಲೀಟಾಗಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿ, ಸಕ್ಕತ್ತಾಗಿದೆ. ಮಕ್ಕಳಿಗೋಸ್ಕರ ಆ್ಯಕ್ಟಿವಿಟಿ ಮಾಡೋದಕ್ಕೆ ತುಂಬ ಚಲೋ ಇದೆ. ಸೊ ಇದು ನಾನು ಲಾಸ್ಟ್ ಟೈಮ್ ಮಾಡಿರೋಂಥದ್ದು ಫ್ಲವರ್ಸು. ಸೊ ಅದು ಕೂಡ ನೋಡಿ, ಪಾಪು ಕೂಡ ಬಂದಿದೆ, ತೋರಿಸ್ತಾ ಇದ್ದಾನೆ ನಿಮಗೆ ಫ್ಲವರ್ಸ್. ಅವನಿಗೆ ಇಷ್ಟು ಖುಷಿಯಾಗಿದೆ. ಹೀಗೆ ಫ್ರೆಂಡ್ಸ್ ಅದು ಫ್ಲವರ್ಸ್ ತೊಗೊಂಡೋಗಿ ಅವ್ರ ಅಜ್ಜಿಗೆ ಸರ್ಪ್ರೈಸ್ ಕೊಡ್ತಾನೆ ಅವನು. ಮತ್ತು ಫ್ರೆಂಡ್ಸ್, ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.